ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದನ್ನ ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಶ ಯೋಗ ಇದೆ ಅನ್ಕೊಳ್ಳೋಣ, ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನ ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನ ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಸಿಂಹ ರಾಶಿ 2026 ಮೇ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಸಿಂಹ ರಾಶಿಯಲ್ಲಿ ಇರುವಂತಹ ಕೇತು ಗ್ರಹ ಆರೋಗ್ಯದ ಸಮಸ್ಯೆಗಳು, ಸ್ಕಿನ್ ಇಶ್ಯೂಸ್ಗಳು, ಮಾನಸಿಕ ತೊಳಲಾಟಗಳು, ಟೆನ್ಷನ್ಗಳನ್ನ ಈ ಕೇತು ಗ್ರಹ ಕ್ರಿಯೇಟ್ ಮಾಡಬಹುದು. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ. ಯೋಗಾಸನ, ಪ್ರಾಣಾಯಾಮ ಇದನ್ನೆಲ್ಲ ಅಭ್ಯಾಸವನ್ನು ಮಾಡಿ. ಸಪ್ತಮದಲ್ಲಿರುವಂತಹ ರಾಹು ನಿಮ್ಮ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ, ವಿರಸಗಳು ಸ್ಟಾರ್ಟ್ ಆಗ್ಬೋದು. ಬಹಳ ಚೆನ್ನಾಗಿದ್ದಂಥವ್ರು ಸೆಪರೇಷನ್ ಆಗ್ಬೋದು, ಬಹಳ ಚೆನ್ನಾಗಿದ್ದಂಥವ್ರು ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಇವೆಲ್ಲ ಸಮಸ್ಯೆಗಳಿರುತ್ತೆ. ಬಟ್ ಎಲ್ಲರಿಗೂ ಆಗತ್ತೆ ಅಂತಲ್ಲ, ಇದೊಂದು ಜನರಲ್ ಪ್ರೆಡಿಕ್ಷನ್. ನಿಮ್ಮ ಇಂಡಿವಿಜುವಲ್ ಜಾತಕ ಹಸ್ತರೇಖೆಗಳನ್ನು ನೋಡಿದಾಗ ಕ್ಲಿಯರ್ ಆಗಿ ಹೇಳ್ಬೋದು ಯಾವ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ, ಟೈಮ್ ಸಮೇತ ನಾವು ಹೇಳ್ಬೋದು. ಸೊ ಅಷ್ಟಮದಲ್ಲಿರುವಂತಹ ಶನಿ ಮತ್ತು ಕುಜನಿಂದ ಕೂಡ ವಿವಾಹದಲ್ಲಿ ಪ್ರಾಬ್ಲಮ್ಗಳಾಗತ್ತೆ. ಆಮೇಲೆ 11ನೇ ಮನೆಯಲ್ಲಿರುವಂತಹ ಗುರುಗ್ರಹ, ನಿಮಗೆ ಯಾರಾದ್ರೂ ನಿಮಗಿಂತ ದೊಡ್ಡವರು ಅಣ್ಣಂದ್ರು ಅಕ್ಕಂದ್ರು ಇದ್ರೆ ಅವರ ಅಭಿವೃದ್ಧಿಯನ್ನು ನೀವು ನೋಡ್ಬೋದು. ಅವ್ರಿಗೆ ಜಾಬ್ ಇರಲ್ಲ, ಅವ್ರಿಗೆ ಮದುವೆ ಆಗಿರಲ್ಲ, ಏನೋ ಕಷ್ಟ ಇರುತ್ತೆ, ಅವ್ರಿಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ನಂತರದಲ್ಲಿ ಪ್ರಾಪರ್ಟಿ ಖರೀದಿ ಆಗುತ್ತೆ. ಯೂಶುವಲ್ ಆಗಿ ವೆಹಿಕಲ್ಸ್, ಲಕ್ಸುರೀಸ್ಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಶುಕ್ರನಿಂದ ಕೃಷಿ ಭೂಮಿ, ತೋಟಗಳ ರೀತಿಯ ವಸ್ತುಗಳು ನಿಮಗೆ ಸಿಗ್ಬೋದು. ಕೆಲವರಿಗೆ ಪಿತ್ರಾರ್ಜಿತವಾಗಿ ಬಂದಂತಹ ಸ್ವತ್ತಿನ ಮೇಲೆ ಕಿರಿಕಿರಿಗಳಾಗಿ ಕೋರ್ಟಿನಲ್ಲಿ ಏನೇನೋ ನಡೀತಾ ಇರುತ್ತೆ. ಇದು ಕೂಡ ಸಾಲ್ವ್ ಆಗುವಂತಹ ಸಾಧ್ಯತೆ ಈ ಒಂದು ಸಿಂಹ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಇದೆ. ಅನಂತರದಲ್ಲಿ ದಶಮದಲ್ಲಿ ಶುಕ್ರ ಇರೋದ್ರಿಂದ ಮಾಳವ್ಯ ಯೋಗ ಕಾರಕ. ಆದ್ರೆ ಮಾಳವ್ಯ ಯೋಗ ಟ್ರಾನ್ಸಿಟ್ ಅಲ್ಲಿ ಸಿಗೋದಿಲ್ಲ. ಅಂದ್ರೆ ಜನ್ಮ ಜಾತಕದಲ್ಲಿ ಶುಕ್ರ ಗ್ರಹ ಸ್ವಂತ ರಾಶಿಯಲ್ಲಿ ಇದ್ದು ಕೇಂದ್ರ ಅಥವಾ ತ್ರಿಕೋಣದಲ್ಲಿದ್ರೆ ಮಾತ್ರ ಪಂಚಮಹಾಪುರುಷ ಅಟ್ರಾಕ್ಟ್ ಆಗುತ್ತೆ. ಆ ನೋಡಿದಾಗ ಶುಕ್ರ ಗ್ರಹ ನಿಮಗೆ ಕರಿಯರ್ ಅಲ್ಲಿ ಒಂದು ರೈಸ್ ನ ಕೊಡಬಹುದು. ಸಡನ್ ಪ್ರೋಗ್ರೆಸ್, ಸಡನ್ ಸಕ್ಸಸ್, ಉತ್ತಮವಾಗಿರುವಂತಹ ಬೆಳವಣಿಗೆಯನ್ನು ನೀವು ನೋಡ್ತೀರಾ. ಆಮೇಲೆ ಆರೋಗ್ಯದಲ್ಲಿ ಸುಧಾರಣೆ ಇದೆ. ಉದ್ಯೋಗದಲ್ಲಿ ಉತ್ತಮವಾಗಿರುವಂತಹ ಪ್ರಗತಿ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಕಡೆ ನಿಮಗೆ ಜಾಬ್ ಸಿಗ್ಬೋದು. ಫೈನಾನ್ಷಿಯಲ್ ಸಕ್ಸಸ್ ಇದೆ. ಹಣಕಾಸಲ್ಲಿ ನಿಮಗೆ ಬರ್ಬೇಕಾಗಿರುವಂತಹ ಹಣ ಬರುವಂತದ್ದು, ಸಾಲ ಸ್ವಲ್ಪ ತೀರಿಸ್ಕೊಳ್ಳುವಂಥದ್ದು, ಆಮೇಲೆ ಲಾಭ, ಬಿಸ್ನೆಸ್ ಗಳಲ್ಲಿ ವ್ಯವಹಾರ ಮಾಡ್ತಿರುವಂತ ಲಾಭ ಅನ್ಕೊಂಡಿದ್ದಕ್ಕಿಂತ ಹೆಚ್ಚೇ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳು ಸಿಂಹ ರಾಶಿಗೆ ಸಂಬಂಧಪಟ್ಟಿದ್ದು.